ನಮಸ್ಕಾರ ವೀಕ್ಷಕರೇ. ಸೊ ಜೆಮಿನಾಯ್ ಮಿಥುನ ರಾಶಿಯವರ 2025 ಜೂನ್ ತಿಂಗಳು ಹೇಗಿರುತ್ತೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಜೂನ್ ಮಂತ್ ಫೋರ್ಕಾಸ್ಟ್, ಜೂನ್ ಮಂತ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೂ ದೈವದಿಂದ ಒಂದು ಮೆಸೇಜ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಮಿಥುನ ಜೆಮಿನಾಯ್ ಜೂನ್ ತಿಂಗಳು 2025 ಹೇಗಿರುತ್ತೆ ಆಯಿತಾ. ಚಾಲೆಂಜ್ ಏನಿದೆ ನಿಮಗೆ ಜೂನ್ ತಿಂಗಳಲ್ಲಿ, ಹಾಗೂ ಪಾಸಿಟಿವ್ ಬ್ಲೆಸ್ಸಿಂಗ್ ಏನಾಗಲಿದೆ, ಏನು ಬ್ಲೆಸ್ಸಿಂಗ್ ಆಗಿ ಬರುತ್ತೆ ನಿಮಗೆ, ನೆಗೆಟಿವಿಟಿ ಏನಾದರೂ ಇದೆಯಾ, ಇದ್ದರೆ ಏನು ಅಂತ ಹೇಳ್ತೀನಿ. ಮತ್ತು ಏನನ್ನು ಫೋಕಸ್ ಮಾಡಬೇಕು, ಆಪರ್ಚುನಿಟಿ ಏನು ಬರಲಿದೆ, ಏನು ಆಪರ್ಚುನಿಟಿ ಬರಲಿದೆ ನಿಮ್ಮ ಲೈಫಿಗೆ ಜೂನ್ ತಿಂಗಳಲ್ಲಿ, ಮತ್ತು ದೈವದಿಂದ ಏನಿದೆ ಮೆಸೇಜ್ ಅಂತಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಇದು ನಿಮ್ಮ ಚಾಲೆಂಜ್ ಆಗಿದೆ. ಸೊ ಕೆಲಸ ಕಾರ್ಯದ ವಿಷಯವಾಗಿ ಸ್ವಲ್ಪ ನೀವು ಪ್ರಾಬ್ಲಮ್ಸ್ನ ನೋಡಬಹುದು, ಅಂದ್ಕೊಂಡಿದ್ದಾಗದೇ ಇರ್ಬೋದು. ಈ ವಿಚಾರವಾಗಿ ಹುಷಾರಾಗಿರಿ. ಜಾಬ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಈ ತಿಂಗಳು. ಏನಾದ್ರು ಜಾಬ್ ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಅಂದರೆ ಡ್ರಾಪ್ ಮಾಡಿ. ಬಿಕಾಸ್ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇದ್ದೀನಿ, ಸ್ಟ್ರೆಸ್ ನೋಡ್ತಾ ಇದ್ದೀನಿ. ರಿಸ್ಕ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನೀವೇನಾದ್ರು ಮಾಡಬೇಕೇನೋ ಹೊಸ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದೀರಾ, ಈ ತಿಂಗಳು ಒಳ್ಳೆ ಟೈಮ್ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಅಂದ್ಕೊಂಡ ಹಾಗೆ ಅದು ನಡೆಯೋದಿಲ್ಲ, ಪ್ಲ್ಯಾನ್ ಎಲ್ಲ ಉಲ್ಟಾ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದು ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಪಾಸಿಟಿವ್ ಬ್ಲೆಸ್ಸಿಂಗ್ ಏನಾಗಿರುತ್ತೆ ಜೂನ್ ತಿಂಗಳಲ್ಲಿ ಅಂದರೆ ನಿಮಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ, ಹಣಕಾಸಿನ ವಿಷಯವಾಗಿ ಏನಾದರೂ ಒಟ್ಟಿನಲ್ಲಿ ಹೂಡಿಕೆ ಮಾಡೋದು ಮಾಡ್ಬೋದು ನೀವು. ಓಕೆ, ಹೂಡಿಕೆ ಮಾಡೋದು, ಕೊಂಡ್ಕೊಳ್ಳೋದು, ಏನಾದರೂ ಕೊಂಡ್ಕೋಬೇಕು ಅಂತಿದ್ದೀರಾ, ಕಾರ್ ತೊಗೋಬೇಕು ಅಥವಾ ಈ ಒಂದು ಆಸ್ತಿ ವಿಷಯವಾಗೂ ಒಳ್ಳೆಯದಾಗುತ್ತೆ. ಆಸ್ತಿ ಪರಿಹಾರ ಆಗೋದು, ಆಸ್ತಿ ವಿಚಾರವಾಗಿ ಏನಾದರೂ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಅಂದರೆ ಕೋರ್ಟ್ ಕಚೇರಿಲಿ ನಿಮ್ಮ ಆಸ್ತಿಲಿ ಏನಾದರೂ ಒಂದು ಸ್ವಲ್ಪ ಸ್ಟಕ್ ಆಗಿದೆ ಅಂದರೆ, ಲೀಗಲ್ ಪ್ರಾಬ್ಲಮ್ಸ್ ಇದೆ ಆಸ್ತಿ ವಿಷಯವಾಗಿ ಅಂದರೆ ಜೂನ್ ತಿಂಗಳಲ್ಲಿ ಪರಿಹಾರ ಆಗುತ್ತೆ ಅಂತ ತೋರಿಸ್ತಾ ಇದೆ. ಬಿಕಾಸ್ ಜೂನ್ ಮಂತ್ನಲ್ಲಿ ನಿಮಗೆ ಲಾಭ ಬರುತ್ತೆ ಹಾಗೂ ಹಣ ನಿಮಗೆ ನಿಮ್ಮ ಅಕೌಂಟಿಗೆ ಒಂದಷ್ಟು ಹಣ ಬರುತ್ತೆ ಅಂತ ತೋರಿಸ್ತಾ ಇದೆ. ಸೊ ದ್ಯಾಟ್ ಈಸ್ ಅ ವೇ. ಒಟ್ಟಿನಲ್ಲಿ ಭೂಮಿಗೆ ಹೂಡಿಕೆ ಮಾಡೋದು ಕೂಡ ಜೂನ್ ತಿಂಗಳಲ್ಲಿ ನೀವು ಮಾಡ್ಬೋದು. ಮನೆ ಕಟ್ಸೋದು, ಸೈಟ್ ತೊಗೊಳ್ಳೋದು, ಅಪಾರ್ಟ್ಮೆಂಟ್ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಈ ಥರ ದೊಡ್ಡದಾಗಿ ಏನಾದರೂ ನೀವು ಕೊಂಡ್ಕೋಬೇಕು ಅಂತ ಇದ್ದೀರ ಅಂದರೆ ಜೂನ್ ತಿಂಗಳು ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಮತ್ತು ನೆಗೆಟಿವ್ ಏನಾದರೂ ಆಗ್ಬೋದಾ ಅಂದರೆ ಹೈ ಪ್ರೀಸ್ಟಸ್ ಬರ್ತಿರೋದ್ರಿಂದ ಇದೇನು ತೋರಿಸ್ತಿದೆ ಅಂದರೆ ಒಂದೊಂದು ಸಲ ನೀವೇನು ಅಂದ್ಕೊಳ್ತೀರಾ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದು ಒಂದು ಬೆಸ್ಟ್ ಗೈಡೆನ್ಸ್ ಆಗದೇ ಇರಬಹುದು. ಆಯಿತಾ. ಇವಾಗ ನಿಮ್ಮ ಮನಸ್ಸು ಇದನ್ನು ಮಾಡು ಅನ್ನುತ್ತೆ ಅಂದರೆ ನಿಮ್ಮ ಮನಸ್ಸೇ ನಿಮಗೆ ಒಂದು ರಾಂಗ್ ಗೈಡೆನ್ಸ್ ಕೊಡಬಹುದು ಅಂತ ತೋರಿಸ್ತಿದೆ. ತುಂಬ ಓವರ್ ಥಿಂಕ್ ಮಾಡಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಜಡ್ಜ್ ಮಾಡುವ ಸಂಭವ ಇದೆ ನೀವು. ಹಾಗೂ ಓವರ್ ಥಿಂಕ್ ಮಾಡಿ ನೀವು ಬೇರೆಯವರು ಹೀಗೆ ಹಾಗೆ ಅಂತ ಬೇಜಾರು ಮಾಡ್ಕೊಂಡು ಬಿಡ್ತೀರಾ. ಆತ್ರದಲ್ಲಿ ಬೇರೆಯವ್ರನ್ನ ಜಡ್ಜ್ ಮಾಡಿಬಿಡ್ತೀರಾ ಹಾಗೂ ಅವ್ರ ಮನಸ್ಸಿಗೆ ನೋವು ಮಾಡಿಬಿಡ್ತೀರಾ. ನೀವು ಅಂದ್ಕೊಳ್ತೀರಾ ನೀವು ಯೋಚನೆ ಮಾಡ್ತಾ ಇರೋದು ಸರಿ ಅಂತ, ಆ್ಯಕ್ಚುಲಿ ಅದು ಸರಿಯಲ್ಲ ಅಂತ ತೋರಿಸ್ತಿದೆ. ನಿಮ್ಮ ಮನಸ್ಸೇ ನಿಮ್ಮನ್ನ ಟ್ರ್ಯಾಪ್ ಮಾಡಬಹುದು, ನಿಮ್ಮ ಯೋಚನೆಗಳು ನಿಮ್ಮನ್ನ ಟ್ರ್ಯಾಪ್ ಮಾಡಬಹುದು. ಒಟ್ಟಿನಲ್ಲಿ ನೀವು ಒಂದು ಡಿಸಿಷನ್ ತೊಗೊಳ್ಳೋ ವಿಷಯವಾಗಿ ವೀಕ್ ಆಗಿಬಿಡ್ತೀರಾ ಅಂತ ತೋರಿಸ್ತಾ ಇದೆ. ಅದೇ ನಿಮಗೆ ಒಂದು ನೆಗೆಟಿವ್ ಆಗಿದೆ ಈ ತಿಂಗಳು. ಸ್ವಲ್ಪ ಗೈಡೆನ್ಸ್ ತೊಗೊಳ್ಳಿ, ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ. ಬೇರೆಯವರು ಅಂದರೆ ನಂಬಿಕಸ್ಥರ ಹತ್ರ ಡಿಸ್ಕಸ್ ಮಾಡಿ. ಏನಾದರೂ ಡಿಸ್ಕಷನ್ ಮಾಡಬೇಕು, ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಅದನ್ನು ಹೇಳ್ಕೊಳ್ಳಿ ಬೇರೆಯವ್ರ ಹತ್ರ. ಅದಾದ ನಂತರ ಅವರ ಒಪಿನಿಯನ್ನು ತೊಗೊಂಡು ಆ ಒಂದು ಡಿಸಿಷನ್ನ ನೀವು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ನಿಮ್ಮದೇ ಆದ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಏನೋ ಮಾಡಿಬಿಡ್ತೀನಿ ಅಂತ ಹೋದರೆ ಅದರಲ್ಲಿ ನೀವು ನಷ್ಟನ ಅನುಭವಿಸ್ಬೋದು ಅಂತ ತೋರಿಸ್ತಾ ಇದೆ. ಮತ್ತು ಜನರ ವಿಷಯವಾಗಿ ನೀವು ಅವ್ರು ಹೀಗೆ ಅಂತ ಲೇಬಲ್ ಮಾಡಿಬಿಡ್ತೀರಾ. ಅವ್ರು ಈ ಥರನೇ, ಅವ್ರು ನನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ನನ್ನ ಹತ್ರ ಅಂತ ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಒಪಿನಿಯನ್ನ ಸೆಟ್ ಮಾಡ್ತೀರಾ. ಇಂಥದ್ದನ್ನ ನೀವು ಬಿಡಬೇಕಾಗತ್ತೆ ಜೂನ್ ತಿಂಗಳು. ಮತ್ತು ಏನನ್ನು ಫೋಕಸ್ ಮಾಡಬೇಕು ಅಂದರೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಆ ವಿಷಯವಾಗಿ ನೀವು ಫೋಕಸ್ ಮಾಡಬೇಕು. ಅದರಲ್ಲೇ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ನ ನೋಡ್ತೀರಾ. ಆದರೆ ನಾನು ಫ್ಯಾಮಿಲಿ ಲೈಫ್ ಚೆನ್ನಾಗೇ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ನಿಮ್ಮ
ಫೈನಾನ್ಷಿಯಲ್ ಕಂಡೀಷನ್ನು ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಲೈಫು ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಕೆಲಸದಲ್ಲಿ ನೀವು ಅಂದ್ಕೊಂಡ ಹಾಗೆ ಫಲ ಬರದೇ ಇರ್ಬೋದು. ಅದನ್ನು ನೀವು ಸೀರಿಯಸ್ ಆಗಿ ತೊಗೊಂಡು ಟೈಮ್ ಕೊಡಿ, ಅದಕ್ಕೆ ಟೈಮ್ ಕೊಡಿ ಆದಷ್ಟು. ಆಪರ್ಚುನಿಟಿ ನಾನು ಸ್ಟ್ರೆಂತ್ ನೋಡ್ತಿರೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಪ್ರೋಗ್ರೆಷನ್ಗೆ ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ನೀವು ಜಾಸ್ತಿ ನಿಮ್ಮ ಹೆಲ್ತಿಗೆ ಫೋಕಸ್ ಮಾಡೋದು ಅಂದರೆ ನೀವು ಒಳ್ಳೆಯ ಆಹಾರ ಪದ್ಧತಿಗೆ ಸ್ವಿಚ್ ಆನ್ ಆದರೆ ಒಳ್ಳೆಯದು. ಹಾಗೂ ನೀವೇನಾದರೂ ಚೆಕಪ್ ಮಾಡಿಸ್ಕೋಬೇಕು ಅಂತ ಇದ್ದೀರಾ ಅಥವಾ ಏನಾದರೂ ಆಪ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಏನಾದರೂ ಒಂದು ಪ್ರೊಸೀಜರ್ ಅಂತ ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದರೆ ಈ ತಿಂಗಳು ತುಂಬ ಚೆನ್ನಾಗಿದೆ, ಬೇಗ ರಿಕವರಿ ನೋಡ್ಬೋದು ನೀವು. ಮತ್ತು ಏನು ನೋಡ್ತಾ ಇದ್ದೀನಿ ಅಂದರೆ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ, ಟಚ್ ವುಡ್ ಹಾಗೆ ಇರಲಿ ನಿಮಗೆ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಹೆಲ್ದಿ ಆ್ಯಂಡ್ ಐ ವಿಲ್ ಬಿ ಹ್ಯಾಪಿ ಇನ್ ಮೈ ಲೈಫ್ ಆಲ್ವೇಸ್, ಐ ಆಮ್ ಬ್ಲೆಸ್ಡ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ಸೊ ಆ ಥರ ನಿಮ್ಮ ಜೂನ್ ತಿಂಗಳು ಹೆಲ್ತ್ ವಿಷಯವಾಗಿ ಒಳ್ಳೆ ಚೇತರಿಕೆನ ನೀವು ನೋಡ್ತೀರಾ. ಪ್ರಾಬ್ಲಮ್ ಇದೆ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೆಲ್ತ್ ವಿಷಯವಾಗಿ ಪ್ರಾಬ್ಲಮ್ ಇಲ್ಲ ಅಂದರೆ ಇನ್ನೂ ಒಳ್ಳೆಯದು. ಸೊ ಈ ಟೈಮ್ನಲ್ಲಿ ಜಿಮ್ ಸೇರೋದು ಅಥವಾ ನೀವು ಯೋಗಾಗೆ ಹೋಗೋದು, ವಾಕಿಂಗ್ ಮಾಡೋದು, ಅದೆಲ್ಲ ಗುಡ್ ಹ್ಯಾಬಿಟ್ಸ್ನ ಈಸಿಯಾಗಿ ಫಾಲೋ ಮಾಡ್ಬೋದು ಜೂನ್ ತಿಂಗಳಲ್ಲಿ. ಆ ಗುಡ್ ಹ್ಯಾಬಿಟ್ಸ್ನ ನೀವು ಎಷ್ಟು ಒಳ್ಳೆಯದಾಗಿ ಮಾಡ್ಕೊಂಡು ಹೋಗ್ತೀರಾ ಅದು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ, ಸೆಲ್ಫ್ ಗ್ರೋತ್ಗೆ ಒಳ್ಳೆಯದಾಗತ್ತೆ. ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಚೇಂಜ್ ಇನ್ ದ ವಿಂಡ್ ಅಂತ ಬರ್ತಾ ಇದೆ. ಚೇಂಜ್ ಇನ್ ದ ವಿಂಡ್ ಅಂತ ಏನಕ್ಕೆ ತೋರಿಸ್ತಾ ಇದೆ ಅಂದರೆ ಒಂದು ಬದಲಾವಣೆ ಆಗೇ ಆಗುತ್ತೆ, ಆಯಿತಾ. ಆ ಬದಲಾವಣೆ ಆಗಬಾರ್ದು, ನಾನು ಹಿಂಗೆ ಇರ್ತೀನಿ ಅಂತ ನೀವು ಎಷ್ಟು ರಿಜಿಡ್ಡಾಗೂ ಒಂಥರ ಒಂದು ಮೊಂಡಾಗಿ ಇರ್ತೀರ, ನಿಮಗೆ ಗ್ರೋತ್ ಆಗೋದಿಲ್ಲ ಅಂತ. ಸೊ ಆ ಚೇಂಜ್ ಏನಾದರೂ ಆಗ್ಬೋದು. ಜೂನ್ ತಿಂಗಳಲ್ಲಿ ಈ ಒಂದು ದೊಡ್ಡದಾದ ಬದಲಾವಣೆಗೆ ರೆಡಿಯಾಗಿರಿ. ಇಲ್ಲ ನಾನು ಬದಲಾಗಲ್ಲ, ಮೇ ಬಿ ಮನೆ ಚೇಂಜ್ ಮಾಡ್ಬೋದು, ಮೇ ಬಿ ನಿಮ್ಮ ಊರನ್ನೇ ಚೇಂಜ್ ಮಾಡ್ಬೋದು ಜೂನ್ ತಿಂಗಳಲ್ಲಿ. ಒಟ್ಟಿನಲ್ಲಿ ಆ ಒಂದು ಬದಲಾವಣೆಯಿಂದ ನಿಮಗೆ ಅಡಚಣೆಗಳಾಗಲಿದೆ, ಆದರೆ ಆ ಅಡಚಣೆಯಿಂದನೇ ನಿಮಗೆ ಒಳಿತು ಕೂಡ ಆಗುತ್ತೆ ಅಂತ ತೋರಿಸ್ತಾ ಇದೆ. ಬಿ ರೆಡಿ ಫಾರ್ ದ ಚೇಂಜ್ ಅಂತ ನಿಮಗೆ ಮೆಸೇಜ್ ಬಂದಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಥ್ಯಾಂಕ್ ಯು ಸೋ ಮಚ್.